ನಿರೀಕ್ಷಿತ ಠಾಣೆ ಸಿನಿಮಾ ಈಗ ಆಕ್ಟರ್ ಆಗಿ ರಚಿಸಿದ್ರೆ ಇವತ್ತು ರಿಲೀಸ್ ಆಗಿದೆ, ಹೇಗೆ ಅನಿಸ್ತಿದೆ ಅಂತ? ಭಾಳ ಖುಷಿ ಆಗ್ತಾಯಿದೆ ಸರ್. ಎಲ್ಲ ಜನಗಳು ಬಂದವರೆಲ್ಲ ಎಲ್ಲ ಮೆಚ್ಕೊತಾ ಇದ್ದಾರೆ ಸಿನಿಮಾ. ಯಾರೂ ನೆಗೆಟಿವ್ ಹೇಳ್ತಿಲ್ಲ. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸಿನಿಮಾ ಎಲ್ಲೂ ಬೋರ್ ಆಗ್ತಿಲ್ಲ ಅನ್ನೋ ಫೀಲಿಂಗ್ಸು ಹೇಳ್ತಾ ಇದ್ದಾರೆ. ನಮ್ಗೆ ಇಷ್ಟೇ ಬೇಕಾಗಿದ್ದು, ಜನಗಳಿಗೆ ಒಂದು ಖುಷಿ ಕೊಡಬೇಕಾಯ್ತು, ಒಂದು ಒಳ್ಳೆ ಸಿನಿಮಾ ಮಾಡಬೇಕಾಯ್ತು. ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಒಂದು ಸಿನಿಮಾ ಮಾದರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ ಸರ್. ಟೆನ್ಷನ್ ಇತ್ತು ಬಿಫೋರ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ? ಹೌದು 100% ಇತ್ತು. ನಾನೇ ಎಲ್ಲರೂ ಜನಗಳ ಜೊತೆ ಸಿನಿಮಾ ನೋಡೋಣ ಅಂತ ಬಂದು ಕುಂತಿದ್ದೆ ಒಳಗಡೆ. ಎಲ್ಲ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಯೋಚನೆ ಬಂತು, ಅಯ್ಯೋ ಇದೇನಪ್ಪ, ನಾನು ನೋಡ್ಬಿಟ್ಟಿದ್ದೀನಿ ನಾಳೆ ಸುಮಾರು ಒಂದು 10-15 ಸರಿ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ನನಗೆ ಪ್ರತಿ ಒಂದು ಸೀನು ಎಷ್ಟೇನಾಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಜನಗಳ ಜೊತೆ ಕುತ್ಕೊಂಡು ನೋಡಿದಾಗ ಅವ್ರ ಫೀಲಿಂಗು ಭಾಳ ಇಷ್ಟ ಆಯಿತು. ಮನೆಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಫೋನ್ ಮಾಡೋದು ಎಲ್ಲರೂ, ಸೂಪರಾಗಿ ಬಂದು ಇಂಟರ್ವಲ್ಗೆಲ್ಲ ಫೋನ್ ಮಾಡಿದರು, ಸೂಪರಾಗಿದೆ ಅಂತ. ಸೊ ಖುಷಿ ಆಯಿತು. ಮತ್ತೆ ಅವ್ರ ಹತ್ರ ಮಾತಾಡೋಣ ಅಂತ ಓಡೋಡಿ ಬಂದೆ. ಖುಷಿಯಾಗಿದೆ ಸರ್. ಈ ಒಂದು ಕತೆ ಒಪ್ಕೊಳ್ಳಿಕ್ಕೆ ಹೇಗೆ ಅನಿಸ್ತು ಅಂತ, ಅಂದರೆ ಯಾವ್ದು ಫೈಟಿಂಗ್ ಆಗಿರ್ಬೋದು, ಸ್ಟೋರಿ ಕಥೆಗಳನ್ನ ಎಲ್ಲದೂ ಒಪ್ಕೊಳ್ಳಿಕ್ಕೆ ಹೇಗೆ ಅನಿಸ್ತು ಸರ್? ಈಗ ನಮ್ಮದೊಂದು ಉದ್ದೇಶ ಇದ್ದಿದ್ದು, ಎಲ್ಲರೂ ಸಿನಿಮಾ ಮಾಡ್ತಾರೆ, ಎಲ್ಲರೂ ಕ್ರೌಡ್ ಪುಲ್ಲಿಂಗ್ ಮಾಡ್ತಾರೆ, ಅವ್ರದ್ದೇ ಆದ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ. ನಮಗೆ ಆರ್ಗ್ಯಾನಿಕ್ ಆಗಿ ಹೋಗ್ಬೇಕು ಸರ್ ಸಿನಿಮಾ. ಯಾಕಂದರೆ ನಾವೊಂದು 20 ವರ್ಷದಿಂದ 30 ವರ್ಷದಿಂದ ಸಿನಿಮಾಗಳು ನೋಡ್ತಾನೆ ಬಂದಿದ್ದು. ನಮಗೆ ಎಜುಕೇಷನ್ ಅಂದರೆ ಸಿನಿಮಾ ನೋಡಿ ಬಂದಿದ್ದೆ ಎಜುಕೇಷನು. ಅದು ಬಿಡಿ, ಎಕ್ಸ್ಪೀರಿಯೆನ್ಸ್, ಆ್ಯಕ್ಟಿಂಗ್ ತರಬೇತಿ ಮಾಡಿದ್ದೀವಿ, ಫೈಟ್ ಮಾಡಿದ್ದೀವಿ, ಡ್ರಾಮಾ ಮಾಡಿದ್ದೀವಿ. ಆದರೆ ನಮಗೊಂದು ಸಿನಿಮಾ ಒಂದು ಟೇಸ್ಟ್ ಆಗಲಿ, ಕಂಟೆಂಟ್ ಆಗಲಿ, ಸಿನಿಮಾ ನೋಡಿನೇ ನಮಗೊಂದು ಜಸ್ಟಿಫಿಕೇಷನ್ ಆಗಿ ಹಿಂಗೇ ಇರಬೇಕು ಅಂತ ನಾವು ನಿರ್ದೇಶಕರು ಮಾಡಿ ಸರ್, ಅಷ್ಟೇ. ಇದು ಕನ್ನಡ ಸಿನಿಮಾಗಳು ಬರಲ್ಲ ಎನ್ನುವಂಥ ಕಾಮೆಂಟ್ ಇದ್ದೇ ಇದೆ. ಈಗ ಲೋಕಲ್ ಸಿನಿಮಾಗಳನ್ನ ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್ ಈ ಥರದ ಒಂದು ದಂಗಲಲ್ಲಿ ಈ ಥರ ಕನ್ನಡ ಸಿನಿಮಾಗಳ ಬಗ್ಗೆ ಏನು ಹೇಳ್ತಿರ್ತಾರೆ ಸರ್? ಅದೇ ಕನ್ನಡ ಸಿನಿಮಾಗಳು ನೋಡಿ ಸರ್, ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ, ನಮಗೆ ಗೊತ್ತು. ಯಾಕಂದರೆ ನಾವು ಒಬ್ಬ ಪ್ರೇಕ್ಷಕನಾಗಿ ಎಲ್ಲ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಖಂಡಿತ ನಾವು ಹೋಗಿ ನೋಡಿದ್ದೀವಿ. ಕೆಲವೊಂದು ಸಿನಿಮಾಗಳು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಪಾಪ ಬೋರಿಂಗ್ ಆಗುತ್ತೆ. ಅಲ್ಲಲ್ಲಿ ಆ್ಯಕ್ಟರ್ಸು ಕನ್ವಿನ್ಸ್ ಆಗಿರಲ್ಲ, ಸಾಂಗ್ ಇಷ್ಟ ಆಗಿರಲ್ಲ, BGM ಇಷ್ಟ ಆಗಿರಲ್ಲ. ಸೊ ಅದು ಪ್ರೇಕ್ಷಕನ ಇಷ್ಟ ಅಲ್ವಾ? ಅವ್ನು 100 ರೂಪಾಯಿ ಕೊಟ್ಟು ಬರ್ತಾನೆ ಅಂದರೆ ಅವನು ಖುಷಿ ಆಗುತ್ತೆ. ಅವನು ಖುಷಿ ಪಡಿಸೋದೇ ನಮ್ಮ ಉದ್ದೇಶ. ಸೊ ಆ ಖುಷಿ ಪಡ್ಸೋಕ್ಕೋಸ್ಕರ ಇದೊಂದು ಸಿನಿಮಾ ಠಾಣೆ ಒಂದು ಪ್ರೇರಣೆ ಆಗಬೇಕು ಅಂತ ಅಂದ್ಕೊಳ್ತೀವಿ. ಲವ್ ಸ್ಟೋರಿ ಕತೆ ಬಗ್ಗೆ ಏನು ಹೇಳ್ತೀರಾ? ಲವ್ ಸ್ಟೋರಿ ಚೆನ್ನಾಗಿರುವಂಥದ್ದು, ಯಾಕೆ ಬೋರಿಂಗ್ ಆಗಲ್ಲ? ಕೆಲವೊಂದಿಷ್ಟು ಅದೇ ಮೂಮೆಂಟಲ್ಲಿ ನೋಡ್ಲಿಕ್ಕೆ ಹೋಗ್ತಿರ್ತಾರೆ ಕೆಲವೊಂದು ಯಂಗ್ಸ್ಟರ್ಸ್ ಎಲ್ಲ ಲವ್ ಸ್ಟೋರಿ ಬಗ್ಗೆ. ಸರ್ ಏನು ಗೊತ್ತಾ, ಈಗ ನಾನು ಶ್ರೀರಾಮ್ಪುರ, ಗಾಯತ್ರಿ ನಗರ, ಸುಬ್ರಹ್ಮಣ್ಯ ನಗರದಲ್ಲೇ ಬೆಳೆದ ಹುಡುಗ. ಏನಾಗ್ಬಿಟ್ಟಿದೆ ಯೂತ್ಗೆ, ಸಿನಿಮಾಗಳು ನೋಡಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಛಲ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ನೀವೆಲ್ಲ ನೋಡ್ಬೋದು ಯೂತ್ನ, ಯಾರೂ ಅರೇಂಜ್ ಮ್ಯಾರೇಜ್ ಮಾಡ್ತಾಯಿಲ್ಲ. ಸೊ ಹಂಗಾಗಿ ನನಗೂ ಒಂದು ಫೀಲ್ ಇತ್ತು ಲವ್ ಮ್ಯಾರೇಜೇ ಆಗಬೇಕು ಅಂತ. ಆದರೆ ಆ ಭಗವಂತನ ಇಚ್ಛೆ ಏನಿದೆಯೋ ಅದೇ ಆಗುತ್ತೆ. ಸೊ ಆ ಲವ್ ಸೀನ್ಸ್ ಎಲ್ಲ ತುಂಬ ನಾವು ಪ್ಲ್ಯಾನ್ ಮಾಡಿ ಒಂದಷ್ಟು ಸಿನಿಮಾಗಳು ನೋಡಿ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮ ನಿರ್ದೇಶಕರು ಹೇಳಿದ್ದು, ಆ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ, ಆ ಸಿನಿಮಾ ನೋಡಿ, ಅವ್ರ ಕಣ್ಣು ನೋಡಿ, ಅವ್ರ ಬಾಯಿ ನೋಡಿ, ಅವ್ರ ಕಿವಿ ನೋಡಿ ಅಂತ. ಸೊ ಅವರೆಲ್ಲ ಹೇಳಿ ಅದನ್ನು ನಾವು ಚೆನ್ನಾಗೊಂದು ಮಾಡ್ತೀವಿ. ಮೆಮೊರೀಸ್ ಇರ್ಬೋದು, ಏನೋ ಲವ್ ಸ್ಟೋರೀಸ್ ಸೀನ್ಸ್ ಇರುವಾಗ ಶೂಟ್ ಮಾಡುವಾಗ ಆ ಥರ ಮೆಮೊರೀಸ್ ಹಂಗೆ ಇಷ್ಟಪಟ್ರ ಆ ಥರ ಏನೋ ಸೀನ್ ಮಾಡಲಿಕ್ಕೆ? ಇಲ್ಲ ಮೆಮೊರೀಸ್ ಏನಿಲ್ಲ, ಬಟ್ ಕ್ರಶ್ಗಳಿದ್ರು. ಈಗ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಲ್ಲ, ಕಾಜೋಲ್ ಆಗಿರ್ಬೋದು, DDLJ ಆಗಿರ್ಬೋದು, ಆಮೇಲೆ ಕನ್ನಡದ ನಮ್ಮ ಆರತಿ, ಮಿನುಗುತ್ತಾರೆ, ಕಲ್ಪನಾ, ಮಂಜುಳಾ, ಅವ್ರನ್ನೆಲ್ಲ ನೋಡಿ ನಮಗೊಂಥರ ಕ್ರಶ್ ಇತ್ತು ಅವ್ರ ಮೇಲೆ. ಸೊ ಅದನ್ನೆಲ್ಲ ನೋಡಿ ಈ ಶಂಕರ್ನಾಗಿರ್ಬೋದು, ರಾಜ್ಕುಮಾರ್ ಇರ್ಬೋದು, ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಹೀರೋಗಳಿದ್ದಾರೆ, ಅವ್ರ ಸಿನಿಮಾಗಳು ನೋಡಿನೇ ಬೆಳೆದಂಥ ಹುಡುಗ ನಾನು. ಸೊ ಅದನ್ನೆಲ್ಲ ನೋಡಿದ್ಮೇಲೆ ನಮಗೆ ಅದೇ ಥರ ಫೀಲ್ ಕೊಡೋಕ್ಕೆ ನನಗೆ ಈಸಿ ಆಯಿತು. ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲಿಕ್ಕೆ ಅಂತ ಹೇಳಿ? ಫ್ಯಾನ್ಸಿಗೆ ನಾವು ಕೇಳೋದಿಷ್ಟೇ, ದಯವಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಲ್ಲಿ ನೀವ್ಯಾರು ಮಿಸ್ ಮಾಡಿ OTTನಲ್ಲಿ ನಾವು ನೋಡ್ತೀವಿ ಅಂದರೆ ಖಂಡಿತ ನಿಮಗೆ ಆ ಸೌಂಡ್ ಎಫೆಕ್ಟ್ಸೇ ಮಜಾ ಕೊಡೋದು. ಯಾಕಂದರೆ ಎಲ್ಲ BGM ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಆ ಸೌಂಡ್ ಎಫೆಕ್ಟ್ಸು, ಆ ಸಾಂಗು, ಅದು ನಿಮಗೆ ಥಿಯೇಟ್ರಲ್ಲಿ ಮಾತ್ರ ಸಿಗೋದು. ಮನೇಲಿ TV ನೋಡ್ತಿರ್ತೀರಾ, ಮಕ್ಕಳು ಡಿಸ್ಟರ್ಬೆನ್ಸು, ಮೊಬೈಲ್ನಲ್ಲಿ ನೋಡ್ತೀರಾ. ಸಿನಿಮಾ ಅಂತ ಎಂಜಾಯ್ ಮಾಡೋಕ್ಕಂದ್ರೆ ಖಂಡಿತವಾಗ್ಲೂ ಚಿತ್ರಮಂದಿರದಲ್ಲೇ ಬನ್ನಿ, ದಯವಿಟ್ಟು ಬನ್ನಿ. ಒಂದು ನಮಸ್ಕಾರ ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಚಿತ್ರಮಂದಿರದಲ್ಲೇ ಸಿನಿಮಾ ವೀಕ್ಷಣೆ ಮಾಡಿ, ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.